ಇಲ್ಲೊಂದು ಹಂಪ್ಸ್ ಇದೆ. ಸೊ ನಾನು ಇಲ್ಲಿ ಫೋರ್ತಲ್ಲಿ ಇದ್ದೀನಿ. ಲೈಟಾಗಿ ಬ್ರೇಕ್ ಪ್ರೆಸ್ ಮಾಡಿದ್ದೀನಿ. ನೆಕ್ಸ್ಟು ಕ್ಲಚ್ಚನ್ನು ಫುಲ್ಲು ಪ್ರೆಸ್ ಮಾಡಿದ್ದೀನಿ. ಫ್ರಂಟ್ ವೀಲು ಹತ್ತಿದೆ. ಇನ್ನು ನೆಕ್ಸ್ಟು ನಾವು ಎಕ್ಸ್ಲೇಟರ್ನ ಕೊಡಬೇಕಾಗತ್ತೆ. ಸೆಕೆಂಡ್ ಗೇರಲ್ಲಿರುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಾಗರ್ ಇತ್ಸಲ್ ಗೌಡ್ರ ಸೆವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಇತ್ಸಲ್ ಗೌಡ. ಗೈಸ್, ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಪಾರ್ಟ್ 1 ಪಾರ್ಟ್ 5 ವಿಡಿಯೋಸ್ಗಳನ್ನ ನೋಡಿರ್ತೀರ ಅನ್ಕೊತೀನಿ. ವಿಡಿಯೋಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ನೋಡಿ. ಇದು ಪಾರ್ಟ್ 6 ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಬಿಗಿನರ್ಸ್ಗಳು ಕಾರ್ ಡ್ರೈವ್ ಮಾಡುವಂಥ ಟೈಮ್ನಲ್ಲಿ ಹಂಪ್ಸ್ ಬರುತ್ತೆ. ಹಂಪ್ಸ್ ಬಂದಿದ ತಕ್ಷಣ ನಾವು ಯಾವ ರೀತಿ ಕ್ಲಚ್ಚನ್ನು ಪ್ರೆಸ್ ಮಾಡಬೇಕು, ನಂತರ ಫಸ್ಟ್ ವೀಲ್ ಹತ್ತಿದ ತಕ್ಷಣ ನೆಕ್ಸ್ಟ್ ನಾವು ಈ ಒಂದು ಬ್ಯಾಕ್ ವೀಲಿಗೆ ಯಾವ ಒಂದು ಟೈಮಲ್ಲಿ ಎಕ್ಸ್ಲೇಟರ್ನ ಕೊಟ್ಟರೆ ಕರೆಕ್ಟಾಗಿ ಮೂವ್ ಆಗುತ್ತೆ. ನೀವು ಕರೆಕ್ಟಾಗಿ ಎಕ್ಸ್ಲೇಟರ್ನ ಕೊಟ್ಟಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಕಾರ್ ಅಲ್ಲೇ ಆಫ್ ಆಗಿಬಿಡುತ್ತೆ. ಸೊ ಪ್ರಾಕ್ಟಿಕಲ್ ಆಗಿ ನಿಮಗೆ ಯಾವ ರೀತಿ ಕಾರ್ ಡ್ರೈವ್ ಮಾಡಬೇಕು ಹಂಪ್ಸ್ಗಳಿರುವಂಥ ಜಾಗದಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ವಿಡಿಯೋಸ್ಗಳನ್ನ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ನೋಡಲೇಬೇಕಾಗುತ್ತೆ. ಯಾಕೆಂದರೆ ಬಿಗಿನರ್ಸ್ಗಳಿಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ನಾನು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ಗಳನ್ನ ಮಾಡಿರುವಂಥದ್ದು. ಸೊ ಡಿಸ್ಕ್ರಿಪ್ಷನಲ್ಲಿರುತ್ತೆ ಪ್ಲೇ ಲಿಸ್ಟು, ಕ್ಲಿಕ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ಹಂಪ್ಸ್ಗಳು ಅಂತ ಬಂತು ಅಂದರೆ ಎಲ್ಲ ಹಂಪ್ಸ್ಗಳು ಕೂಡ ಒಂದೇ ರೀತಿ ಇರೋದಿಲ್ಲ. ಎಲ್ಲ ಹಂಪ್ಸ್ಗಳ ಹತ್ರನೂ ಕೂಡ ನಾವು ಒಂದೇ ರೀತಿ ಕಾರ್ನ ಡ್ರೈವ್ ಮಾಡೋದಕ್ಕೆ ಆಗೋದಿಲ್ಲ. ಕೆಲವು ಹಂಪ್ಸ್ಗಳೇನಿರುತ್ತೆ ಅಂದರೆ ಕಡಿದಾಗಿರುತ್ತೆ, ಓಕೆನಾ. ಇನ್ನು ಕೆಲವು ಹಂಪ್ಸ್ಗಳು ಸ್ಲೋಪ್ ಆಗಿರುತ್ತೆ. ಈ ಸ್ಲೋಪ್ ಆಗಿರುವಂಥ ಹಂಪ್ಸ್ಗಳು ಜಾಸ್ತಿ ದಪ್ಪ ಇದ್ರೂ ಕೂಡ ನಾವು ತುಂಬಾ ಈಸಿಯಾಗಿ ಪಾಸ್ ಆಗಿಬಿಡ್ಬೋದು, ಓಕೆನಾ. ಬಟ್ ಈ ಒಂದು ಕಡಿದಾಗಿರುತ್ತಲ್ಲ, ಈ ಹಂಪ್ಸ್ಗಳು ಚಿಕ್ಕದಾಗಿರುತ್ತೆ. ಬಟ್ ಆದ್ರೂ ಕೂಡ ನಾವು ಅಲ್ಲಿ ಸ್ಪೀಡನ್ನು ಫುಲ್ಲು ಲೋ ಮಾಡಬೇಕಾಗತ್ತೆ. ನಾವು ಕಾರನ್ನು ನಿಲ್ಲಿಸ್ಬಿಟ್ಟು ಯಾವ ರೀತಿ ಕಾರನ್ನು ಮೂವ್ ಮಾಡ್ತೀವೋ ಆ ರೀತಿ ಈ ಕಡಿದಾಗಿರುವಂಥ ಹಂಪ್ಸ್ಗಳ ಹತ್ರ ಕಾರ್ ಡ್ರೈವ್ ಮಾಡಬೇಕಾಗತ್ತೆ. ನಾವೇನಾದರೂ ಡೈರೆಕ್ಟಾಗಿ ಈ ಒಂದು ಸ್ಲೋಪ್ ಆಗಿರುವಂಥ ಈ ಒಂದು ಹಂಪ್ಸ್ಗಳ ಹತ್ರ ಯಾವ ರೀತಿ ಆ ಒಂದು ಫ್ಲೋಲಿ ಹೋಗ್ತೀವೋ ಅದೇ ರೀತಿ ನಾವು ಫ್ಲೋಲಿ ಹೋದ್ವಿ ಅಂತ ಅಂದರೆ ಆ ಒಂದು ಕಡಿದಾಗಿರುವಂಥ ಹಂಪ್ಸ್ಗೂ ಮತ್ತು ನಮ್ಮ ಒಂದು ಕಾರ್ನ ಟೈರ್ಗೂ ಇಟ್ಟಾಗುತ್ತೆ. ಆ ಒಂದು ಟೈಮ್ನಲ್ಲಿ ಏನಾಗುತ್ತೆ ಅಂತಂದರೆ ಸಾಕಬ್ಸರ್ಗಳು ಹೋಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಈ ಒಂದು ಚಾರ್ಜ್ ಇರುತ್ತಲ್ಲ, ಚಾರ್ಜಿ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಆ ಒಂದು ಹಂಪ್ಸ್ಗಳ ಹತ್ರ ನಾವೇನು ಮಾಡಬೇಕಾಗತ್ತೆ ಅಂದರೆ ತುಂಬಾ ನಿಧಾನ ಆಗಿರಬೇಕಾಗತ್ತೆ. ಅಲ್ಲಿ ಸೆಕೆಂಡ್ ಗೇರಲ್ಲೂ ಕೂಡ ಮೂವ್ ಮಾಡ್ಬೋದು. ಬಟ್ ಬಿಗಿನರ್ಸ್ಗಳು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಫಸ್ಟ್ ಗೇರ್ನಲ್ಲೇ ಮೂವ್ ಮಾಡಿ. ಈ ಒಂದು ಸ್ಲೋಪ್ ಆಗಿರೋದ ಹತ್ರನೇ ಆಗಲಿ ಕಡಿದಾಗಿರೋದ ಹತ್ರನೇ ಆಗಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಫಸ್ಟ್ ಗೇರ್ನಲ್ಲೇ ಮೂವ್ ಮಾಡಬೇಕಾಗತ್ತೆ. ನಿಮ್ಗೇನು ಎಕ್ಸ್ಪೀರಿಯನ್ಸ್ ಆಗ್ತಾ ಏನಾಗುತ್ತೆ ಅಂತಂದರೆ ನೀವೇನೇ ಸೆಕೆಂಡ್ ಗೇರಲ್ಲಿ ಮೂವ್ ಮಾಡ್ತೀರಾ, ಓಕೆನಾ. ಈ ಸ್ಲೋಪ್ ಆಗಿರುವಂಥ ಹಂಪ್ಸ್ಗಳ ಹತ್ರ ನಿಮಗೆ ಅಷ್ಟೊಂದು ರಿಸ್ಕ್ ಆಗೋದಿಲ್ಲ. ಬಟ್ ಈ ಕಡಿದಾಗಿರುವಂಥ ಹಂಪ್ಸ್ಗಳ ಹತ್ರ ನಿಮಗೆ ರಿಸ್ಕ್ ಆಗುತ್ತೆ. ಯಾಕೆ ಅಂತಂದರೆ ನೀವು ಫಸ್ಟ್ ಗೇರಲ್ಲಿ ಬಿಗಿನರ್ಸ್ಗಳು ಫಸ್ಟ್ ಗೇರಲ್ಲಿ ಕ್ಲಚ್ ಬಿಡೋದಕ್ಕೇ ಪರದಾಡ್ತಿರ್ತೀರ. ಆ ಒಂದು ಟೈಮ್ನಲ್ಲಿ ಈ ಒಂದು ಹಂಪ್ಸ್ ಹತ್ರ ನೀವು ಸ್ಟಾಪ್ ಮಾಡಿಬಿಟ್ಟು ಹತ್ತಿಸ್ಬೇಕು ಅಂದರೆ ಈ ಒಂದು ಕ್ಲಚ್ ಬಿಟ್ಟಿದ ತಕ್ಷಣ ಏನಾಗುತ್ತೆ ಅಂತ ಅಂದರೆ ಕಾರು ಆಫ್ ಆಗುತ್ತೆ. ಬಟ್ ಒಂದು ಸ್ವಲ್ಪ ಫ್ಲೋ ಇದೆ ಅಂತ ಅಂದರೆ ಫ್ರಂಟ್ ವೀಲ್ ಹತ್ತತ್ತೆ. ಇನ್ನು ಬ್ಯಾಕ್ ವೀಲಿಗೆ ನಾವು ಲೈಟಾಗಿ ಎಕ್ಸ್ಲೇಟರ್ ಕೊಡಬೇಕಾಗತ್ತೆ. ನಾವು ಎಕ್ಸ್ಲೇಟರ್ನ ಕೊಟ್ಟಿಲ್ಲ ಅಂತಂದರೆ ಈ ಒಂದು ಕಡಿದಾಗಿರುವಂಥ ಹಂಪ್ಸ್ಗಳ ಹತ್ರ ಅಲ್ಲೇ ಕಾರ್ ಸ್ಟಾಪ್ ಆಗುತ್ತೆ. ಹಿಂದೆಯಿಂದ ಬರುವಂಥ ವೆಹಿಕಲ್ಸ್ಗಳು ಗುದ್ದೋವಂಥ ಚಾನ್ಸ್ ಇರುತ್ತೆ. ಸೊ ನಾವೇನು ಮಾಡಬೇಕಾಗತ್ತೆ ಅಂದರೆ ಕರೆಕ್ಟಾಗಿ ಆ ಒಂದು ಟೈಮ್ನಲ್ಲಿ ಎಕ್ಸ್ಲೇಟರ್ನ ಕೊಡಬೇಕಾಗತ್ತೆ. ಒಂದು ಫ್ರಂಟ್ ವೀಲ್ ಹತ್ತಿದೆ ಅಂದಿದ ತಕ್ಷಣ ಈ ಒಂದು ಬ್ಯಾಕ್ ವೀಲ್ ಈ ಒಂದು ಹಂಪ್ಸ್ಗೆ ಟಚ್ ಆಗೋದಕ್ಕಿಂತ ಮುಂಚೆನೇ ನಾವೇನು ಮಾಡಬೇಕಾಗತ್ತೆ ಅಂದರೆ ಲೈಟಾಗಿ ಎಕ್ಸ್ಲೇಟರ್ನ ಕೊಡಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಪಾಸ್ ಆಗುತ್ತೆ. ಅಲ್ಲೇನು ಕೂಡ ಜರ್ಕ್ ಹೊಡಿಯೋದಿಲ್ಲ. ಆರಾಮಾಗಿ ನೀವು ಕಾರ್ ಡ್ರೈವ್ನ ಮಾಡ್ಬೋದು, ಓಕೆನಾ. ನಿಮಗೆ ಇವಾಗ ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಗೈಸ್, ಇವಾಗ ಗೇರ್ ಶಿಫ್ಟಿಂಗ್ ನೋಡೋಣ. ನಾನು ಫಸ್ಟ್ ಗೇರ್ಗೆ ಹಾಕಿದ್ದೀನಿ, ಕ್ಲಚನ್ನು ಸ್ಮೂತಾಗಿ ರಿಲೀಸ್ ಮಾಡಿದ್ದೀನಿ. ಮತ್ತೆ ಕ್ಲಚನ್ನು ಪ್ರೆಸ್ ಮಾಡಿಬಿಟ್ಟು ಹಿಂದಕ್ಕೆ ತೊಗೊಂಡಿದ್ದೀನಿ, ಸೆಕೆಂಡ್ ಗೇರ್ಗೆ ಬಂದಿದೆ. ಮತ್ತೆ ಕ್ಲಚನ್ನು ಫುಲ್ಲು ಪ್ರೆಸ್ ಮಾಡ್ತಿದ್ದೀನಿ. ನಂತರ ಇವಾಗ ಥರ್ಡ್ ಗೇರ್ಗೆ ಹಾಕಿದ್ದೀನಿ, ಲೈಟಾಗಿ ಎಕ್ಸ್ಲೇಟರ್ ಕೊಡ್ತಿದ್ದೀನಿ. ಮತ್ತೆ ಫುಲ್ ಕ್ಲಚನ್ನು ಇಲ್ಲಿ ಪ್ರೆಸ್ ಮಾಡಿದ್ದೀನಿ. ನಂತರ ಹಿಂದಕ್ಕೆ ತೊಗೊಂಡಿದ್ದೀನಿ, ಫೋರ್ತ್ ಗೇರ್ಗೆ ಬಿದ್ದಿರುತ್ತೆ. ಮತ್ತೆ ಇಲ್ಲಿ ಕ್ಲಚನ್ನು ಫುಲ್ ಪ್ರೆಸ್ ಮಾಡಿದ್ದೀನಿ. ಇಲ್ಲಿ ಫಿಫ್ತ್ಗೆ ಹಾಕಿದ್ದೀನಿ. ನಾವು ಟಾಪ್ ಗೇರಲ್ಲಿ ಹೋಗ್ತಿರ್ತೀವಿ. ಆ ಒಂದು ಟೈಮಲ್ಲಿ ಒಂದು 100 ಮೀಟರ್ ಡಿಸ್ಟೆನ್ಸಲ್ಲಿ ನಮಗೆ ಒಂದು ಹಂಪ್ಸ್ ಕಾಣಿಸ್ತಿದೆ ಅಂತ ಅಂದರೆ ಆ ಒಂದು ಟೈಮಲ್ಲಿ ಲೈಟಾಗಿ ಬ್ರೇಕನ್ನು ಪ್ರೆಸ್ ಮಾಡಿ ನಂತರ ಗಾಡಿ ಸ್ಲೋ ಆಗಿದೆ ಅಂದರೆ ಫುಲ್ಲು ಕ್ಲಚನ್ನು ನೀವೇನು ಮಾಡಬೇಕಾಗತ್ತೆ ಅಂದರೆ ಅಪ್ಲೈ ಮಾಡಬೇಕಾಗತ್ತೆ. ಗಾಡಿ ಫುಲ್ ಸ್ಲೋ ಆಗಿದೆ ಅಂತ ಅಂದರೆ ನೀವು ಫುಲ್ ಪ್ರೆಸ್ ಮಾಡಿದ್ರೆ ಅಂದರೆ ಜರ್ಕ್ ಹೊಡೆದು ಬಿಡುತ್ತೆ, ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ನಂತರ ಲೈಟಾಗಿ ನೀವು ಫಸ್ಟ್ ವೀಲ್ ಹತ್ತಿದ ತಕ್ಷಣ ಸ್ಮೂತಾಗಿ ನೀವು ಪ್ರೆಸ್ ಮಾಡಬೇಕಾಗತ್ತೆ ಎಕ್ಸ್ಲೇಟರ್ನ ನೀವು ಪ್ರೆಸ್ ಮಾಡಿಲ್ಲ ಅಂತಂದರೆ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ, ಓಕೆನಾ. ಇದು ಸ್ಲೋಪ್ ಆಗಿರೋದ್ರಿಂದ ಈಸಿಯಾಗಿ ಹೋಗಿದೆ. ಇನ್ನು ನೆಕ್ಸ್ಟು ಇಲ್ಲೊಂದು ನಮಗೆ ಹಂಪ್ಸ್ ಕಾಣಿಸ್ತಿದೆ. ಇವಾಗ ನಾನು ಫೋರ್ತ್ ಗೇರ್ನಲ್ಲಿ ಹೋಗ್ತಿದ್ದೀನಿ. ಇಲ್ಲಿ ಹಂಪ್ಸ್ ಕಾಣಿಸಿದ ತಕ್ಷಣ ನೀವು ಮತ್ತೆ ಗೇರ್ ಶಿಫ್ಟಿಂಗ್ ಮಾಡೋದಕ್ಕೆ ಹೋಗ್ಬೇಡಿ, ಟಾಪ್ ಗೇರ್ಗೆ ಹಾಕೋದಕ್ಕೆ ಹೋಗಬೇಡಿ. ಫೋರ್ತ್ ಥರ್ಡಲ್ಲೇ ಕಾಣಿಸ್ತಿದೆ ಅಂತಂದರೆ ಮತ್ತೆ ಲೈಟಾಗಿ ಬ್ರೇಕನ್ನು ಪ್ರೆಸ್ ಮಾಡಬೇಕಾಗತ್ತೆ. ಕಾರ್ ಸ್ಲೋ ಆಗಿದೆ ಅಂದರೆ ಕ್ಲಚನ್ನು ಅಪ್ಲೈ ಮಾಡಬೇಕಾಗತ್ತೆ. ನಂತರ ಫಸ್ಟ್ ವೀಲ್ ಹತ್ತಿದ ತಕ್ಷಣ ಫ್ರಂಟ್ ವೀಲ್ ಹತ್ತಿದ ತಕ್ಷಣ ಲೈಟಾಗಿ ಎಕ್ಸ್ಲೇಟರ್ನ ಕೊಡಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ ಈಸಿಯಾಗಿ ಸ್ಮೂತಾಗಿ ಹೋಗುತ್ತೆ. ನೀವೇನಾದ್ರೂ ಫುಲ್ಲು ಬ್ರೇಕನ್ನು ಪ್ರೆಸ್ ಮಾಡಿಬಿಟ್ಟು ಈ ಒಂದು ಹಂಪ್ಸ್ ಹತ್ರ ಬಂದಿದ್ದ ತಕ್ಷಣ ನೀವು ಹತ್ತದೇನೆ ಅಲ್ಲೇ ಆಫ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬಾರ್ದು ಅಂದರೆ ಫುಲ್ಲು ಬ್ರೇಕನ್ನು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಲೈಟಾಗಿ ಬ್ರೇಕನ್ನು ಅಪ್ಲೈ ಮಾಡಿ ಕ್ಲಚ್ ಮೇಲೆ ನೀವು ಪ್ರೆಸ್ ಮಾಡಿರಬೇಕಾಗತ್ತೆ. ಅದು ಫ್ರಂಟ್ ವೀಲ್ ಹತ್ತಿದ ತಕ್ಷಣ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂದರೆ ಲೈಟಾಗಿ
ಎಕ್ಸ್ಲೇಟರ್ನ ಕೊಟ್ರಿ ಅಂದರೆ ಸ್ಮೂತಾಗಿ ಬ್ಯಾಕ್ ವಿಲ್ಲು ಕೂಡ ಏನಾಗುತ್ತೆ ಅಂತಂದರೆ ಮೂವ್ ಆಗುತ್ತೆ. ಗೈಸ್, ನೀವು ಒಬ್ಬರೇ ಕಾರ್ನ ಓಡಿಸ್ತಿದ್ದೀರಾ, ಕಾರ್ನಲ್ಲಿ ನೀವು ಒಬ್ಬರೇ ಇದ್ದೀರಾ ಅಂತ ಅಂದರೆ ನೀವು ಸೆಕೆಂಡ್ ಗೇರಲ್ಲಿ ಯಾವುದೇ ಒಂದು ಹಂಪ್ಸ್ ಹತ್ರ ಆರಾಮಾಗಿ ನೀವೇನು ಮಾಡ್ಬೋದು ಅಂದರೆ ಪಾಸ್ ಆಗ್ಬೋದು. ಬಟ್ ಎಲ್ಲ ಸೀಟು ಕೂಡ ಫಿಲ್ ಆಗಿದೆ, ಪ್ಯಾಸೆಂಜರ್ಸ್ಗಳೆಲ್ಲ ಫಿಲ್ ಆಗಿದ್ದಾರೆ ಅಂತ ಅಂದರೆ ನೀವು ಸೆಕೆಂಡ್ ಗೇರಲ್ಲಿ ಮೂವ್ ಮಾಡೋದಕ್ಕೆ ಹೋಗ್ಬಿಡಿ. ಬಿಗಿನರ್ಸ್ಗಳು ಬೇರೆ ಎಲ್ಲರೂ ಕೂಡ ಸೆಕೆಂಡ್ ಗೇರಲ್ಲಿ ಫುಲ್ ಇದ್ರೂ ಕೂಡ ಹೋಗ್ತಾರೆ. ಬಟ್ ನಾನು ನಿಮಗೆ ಬಿಗಿನರ್ಸ್ಗಳಿಗೆ ಮಾತ್ರ ಹೇಳ್ತಿರೋದಲ್ವಾ. ನೀವೇನು ಮಾಡಬೇಕಾಗತ್ತೆ ಅಂದರೆ ಫಸ್ಟ್ ಗೇರ್ಗೆ ಹಾಕೊಬೇಕಾಗತ್ತೆ. ಫಸ್ಟ್ ಗೇರ್ಗೆ ಹಾಕೊಂಡು ಇಲ್ಲೊಂದು ಹಂಪ್ಸ್ ಕಾಣಿಸ್ತಿದೆ, ಲೈಟಾಗಿ ಬ್ರೇಕ್ನ ಅಪ್ಲೈ ಮಾಡಿದ್ದೀನಿ, ನೆಕ್ಸ್ಟ್ ಕ್ಲಚ್ಚನ್ನು ಅಪ್ಲೈ ಮಾಡಿದ್ದೀನಿ. ಇವಾಗ ಸೆಕೆಂಡ್ ಗೇರ್ಗೆ ತೊಗೊಂಡಿದ್ದೀನಿ, ನಾನು ಒಬ್ಬನೇ ಹೋಗ್ತಿದ್ದೀನಿ, ಅದು ಇವಾಗ ಅದಕ್ಕೋಸ್ಕರ ಸೆಕೆಂಡ್ ಗೇರ್ಗೆ ತೊಗೊಂಡಿದ್ದೀನಿ. ಫಸ್ಟ್ ವೀಲ್ ಆ ಒಂದು ಫ್ಲೋಲಿ ಹತ್ತಿತ್ತು, ಇನ್ನು ನೆಕ್ಸ್ಟ್ ವೀಲ್ ಹಿಂದೆ ವೀಲ್ ಹತ್ತಬೇಕು ಅಂದರೆ ನಾವು ಎಕ್ಸ್ಲೇಟರ್ ಕೊಡಬೇಕು. ಎಕ್ಸ್ಲೇಟರ್ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಟರ್ನ್ ಆಗ್ತಿದ್ದೀನಿ. ಸಮ್ಟೈಮ್ಸ್ ನೀವು ಇಂಡಿಕೇಟರ್ ಹಾಕಿದ್ರೂ ಕೂಡ ರೈಟ್ ಸೈಡಲ್ಲಿ ವೆಹಿಕಲ್ಸ್ಗಳು ಬಂದ್ಬಿಡುತ್ತೆ. ಒಂದು ಜಸ್ಟ್ ಪಾಸ್ ಆಯಿತು, ನೀವು ನೋಡ್ತಿರ್ಬೋದು ಆ ರೀತಿ. ಸೊ ನೀವು ಇಂಡಿಕೇಟರ್ ಹಾಕಿದ್ರೂ ಕೂಡ ತುಂಬಾ ಇಂಪಾರ್ಟೆಂಟು. ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡು ಮತ್ತು ನಿಮ್ಮೊಂದು ಆಪೋಸಿಟ್ ಬರ್ತಿರುವಂಥ ವೆಹಿಕಲ್ಸ್ಗಳನ್ನ ನೋಡಿಬಿಟ್ಟು ಒಂದು 10 ನಿಮಿಷ ಲೇಟ್ ಆದ್ರೂ ಕೂಡ ಪರವಾಗಿಲ್ಲ, ನೀವೇನು ಮಾಡಬೇಕಾಗತ್ತೆ ಅಂದರೆ ನೋಡಿಕೊಂಡೆ ನೀವು ಮೂವ್ ಮಾಡಿ. ನಾನು ಇಂಡಿಕೇಟರ್ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ರೈಟ್ ಸೈಡ್ಗೆ ಅಥವಾ ಲೆಫ್ಟ್ ಸೈಡ್ಗೆ ತಿರುಗಿಸೋದಕ್ಕೆ ಹೋಗಬೇಡಿ, ಯಾಕೆಂದರೆ ನಿಮ್ಮ ಒಂದು ಸೇಫ್ಟಿಗೋಸ್ಕರ ಹೇಳ್ತಿರುವಂಥದ್ದು. ಗೈಸ್, ಕಾರ್ನ ಡ್ರೈವ್ ಮಾಡುವಂಥ ಟೈಮ್ನಲ್ಲಿ ನೀವು ಫಿಯರ್ನ ಬಿಡಬೇಕಾಗತ್ತೆ. ಬಿಗಿನರ್ಸ್ಗಳು ತುಂಬಾ ಇಂಪಾರ್ಟೆಂಟು. ನಿಮಗೆ ಫಿಯರ್ ಇತ್ತು ಅಂತ ಅಂದರೆ ನೀವು ಪಾಸ್ ಆಗುವಂಥ ಹಂಪ್ಸ್ಗಳನ್ನೂ ಕೂಡ ನೀವೇನು ಮಾಡ್ತೀರಾ ಅಂತಂದರೆ ಆ ಒಂದು ಭಯದಿಂದನೇ ಆ ಒಂದು ಕಾರಲ್ಲಿ ಸ್ಟಾಪ್ ಆಗೋ ರೀತಿ ಮಾಡ್ಕೊಂಡ್ಬಿಡ್ತೀರಾ. ಸೊ ನಿಮಗೆ ಆ ಒಂದು ಭಯ ಇರಬಾರ್ದು. ಭಯ ಇಲ್ಲದೇ ನೀವು ಕಾರ್ ಡ್ರೈವ್ ಮಾಡಬೇಕಾಗತ್ತೆ. ಹಂಗನ್ಬಿಟ್ಟು ನೀವು ಎಕ್ಸ್ಲೇಟರ್ನ ಜಾಸ್ತಿ ಕುಟ್ಕೊಂಡು ಹೋಗೋದು ಆ ಥರ ಹೇಳ್ತಾ ಇಲ್ಲ. ನೀವು ಓಡಿಸೋವಂಥ ಕಾರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ಓಕೆನಾ. ನೀವು ಈ ಒಂದು ಹಂಪ್ಸ್ನ ನಾನು ಪಾಸ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರಬೇಕು, ಓಕೆನಾ. ನಾನು ನಿಮಗೆ ಇವಾಗ ಸ್ಟಾರ್ಟಿಂಗಿಂದ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ, ಯಾವ ರೀತಿ ಹಂಪ್ಸ್ಗಳ ಹತ್ರ ನೀವು ಕ್ಲಚ್ ಮತ್ತು ಎಕ್ಸ್ಲೇಟರ್ನ ಆಪ್ರೇಟ್ ಮಾಡಬೇಕು ಅಂತ. ಇಲ್ಲೊಂದು ಹಂಪ್ಸ್ ಕಾಣಿಸ್ತಿದೆ. ಸೊ ಇವಾಗ ನಾನು 4th ಗೇರಲ್ಲಿ ಇದ್ದೀನಿ, ಲೈಟಾಗಿ ಬ್ರೇಕ್ ಅಪ್ಲೈ ಮಾಡಿದ್ದೀನಿ, ನಂತರ ಕ್ಲಚನ್ನು ಫುಲ್ಲು ಪ್ರೆಸ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ನೆಕ್ಸ್ಟು ಈ ಒಂದು ಫ್ರಂಟ್ ವೀಲು ಹತ್ತಿದೆ, ಇನ್ನು ನೆಕ್ಸ್ಟು ನಾನು ಎಕ್ಸ್ಲೇಟರ್ ಕೊಡ್ತೀನಿ. ಇದೇ ಒಂದು ಕಾನ್ಸೆಪ್ಟನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಈ ಒಂದು ಫಸ್ಟ್ ವೀಲ್ ಏನಿರುತ್ತೆ ಅದು ಆ ಒಂದು ಫ್ಲೋಲಿ ಹತ್ಬಿಡುತ್ತೆ, ಓಕೆನಾ. ಇನ್ನು ನೆಕ್ಸ್ಟು ಬ್ಯಾಕ್ ವೀಲ್ ಹತ್ತಬೇಕು ಅಂತಂದರೆ ನೀವು ಲೈಟಾಗಿ ಎಕ್ಸ್ಲೇಟರ್ ಕೊಟ್ರಿ ಅಂದರೆ ಅದು ಆರಾಮಾಗಿ ಹತ್ತುತ್ತೆ. ಗೈಸ್, ನೀವು ಬಿಗಿನರ್ಸ್ಗಳು ನೀವು ಹಂಪ್ಸ್ ಬಿಟ್ಟು ಬೇರೆ ಕಡೆ ಕರೆಕ್ಟಾಗಿ ಕ್ಲಚ್ ಬಿಡೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನೀವು ಹಂಪ್ಸ್ ಇರೋವಂಥ ಜಾಗದಲ್ಲೂ ಕೂಡ ಆರಾಮಾಗಿ ನೀವು ಬಿಡ್ಬೋದು. ಪಾರ್ಟ್ 7ನಲ್ಲಿ ನಾನು ನಿಮಗೆ ಅಪ್ಪಲ್ಲಿ ನೀವು ಯಾವ ರೀತಿ ಕಾರ್ ಡ್ರೈವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ತುಂಬಾ ಈಸಿ ಇರುತ್ತೆ ಹಂಪ್ಸ್ಗಳನ್ನ ನೀವು ಹತ್ಸೋವಂಥದ್ದು, ಓಕೆನಾ. ಆರಾಮಾಗಿ ನೀವು ಹತ್ಸ್ಬೋದು. ನೀವು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ, ಅದನ್ನೆಲ್ಲವನ್ನು ಕೂಡ ಫಾಲೋ ಮಾಡಿ. ನೆಕ್ಸ್ಟು ಇನ್ನು 2 ಹಂಪ್ಸ್ ಇರುತ್ತೆ, ಈ 2 ಹಂಪ್ಸಲ್ಲಿ ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅಲ್ಲೇ ಓಲ್ಡ್ ಮಾಡೋದಕ್ಕೆ ಆಗಲ್ಲ, ಯಾಕೆಂತಂದರೆ ಹಿಂದೆ ಕಡೆಯಿಂದ ವೆಹಿಕಲ್ಸ್ಗಳು ಬರ್ತಿರ್ತಾವಲ್ವ, ಅದಕ್ಕೋಸ್ಕರ ಇಲ್ಲೊಂದು ಹಂಪ್ಸ್ ಇದೆ. ಸೊ ನಾನು ಇಲ್ಲಿ 4th ಇದ್ದೀನಿ, ಲೈಟಾಗಿ ಬ್ರೇಕ್ ಪ್ರೆಸ್ ಮಾಡಿದ್ದೀನಿ, ನೆಕ್ಸ್ಟು ಕ್ಲಚ್ಚನ್ನು ಫುಲ್ಲು ಪ್ರೆಸ್ ಮಾಡಿದ್ದೀನಿ, ಫ್ರಂಟ್ ವೀಲು ಹತ್ತಿದೆ. ಇನ್ನು ನೆಕ್ಸ್ಟು ನಾವು ಎಕ್ಸ್ಲೇಟರ್ನ ಕೊಡಬೇಕಾಗತ್ತೆ, ಸೆಕೆಂಡ್ ಗೇರಲ್ಲಿರುತ್ತೆ. ಸೊ ಎಕ್ಸ್ಲೇಟರ್ನ ಕೊಡಬೇಕಾಗತ್ತೆ. ಈ ಟೈಮಲ್ಲಿ ನಾವು ಎಕ್ಸ್ಲೇಟರ್ನ ಕೊಟ್ಟಿಲ್ಲ ಅಂದರೆ ಸೆಕೆಂಡ್ ಗೇರಲ್ಲಿರುತ್ತಲ್ವ, ಗಾಡಿ ಅಲ್ಲೇ ಆಫ್ ಆಗುತ್ತೆ, ಓಕೆನಾ. ಈ ಒಂದು ಫ್ರಂಟ್ ವೀಲ್ ಹತ್ತಿದ ತಕ್ಷಣ ನಾವು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಈ ಒಂದು ಎಕ್ಸ್ಲೇಟರ್ ಮೇಲೆ ನಾವು ಕಾಲ್ನ ಪ್ರೆಸ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಗೇರ್ ಶಿಫ್ಟಿಂಗ್ ಎಲ್ಲ ನಿಮಗೆ ಹಳೆ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋಸ್ ನೋಡಿಲ್ಲ ಅಂದರೆ ವಿಡಿಯೋಸ್ಗಳು ನೋಡಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಪಾರ್ಟ್ 1ಇಂದ ಪಾರ್ಟ್ 7ವರೆಗೂ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ ಇಲ್ಲೊಂದು ನಮಗೆ ಹಂಪ್ಸ್ ಕಾಣಿಸ್ತಿದೆ. ಸೊ ನಾನಿಲ್ಲಿ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಲೈಟಾಗಿ ಇಲ್ಲಿ ಬ್ರೇಕನ್ನು ಪ್ರೆಸ್ ಮಾಡ್ಕೊತೀನಿ. ಇಲ್ಲಿ ನಾನು ಸ್ಪೀಡಾಗಿ ಹೋಗ್ತಿಲ್ಲ ಅಲ್ವಾ, ಲೈಟಾಗಿ ಕ್ಲಚ್ಚನ್ನು ಪ್ರೆಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಲೈಟಾಗಿ ಬ್ರೇಕನ್ನು ಪ್ರೆಸ್ ಮಾಡಿಬಿಟ್ಟು ಸೆಕೆಂಡ್ ಗೇರ್ಗೆ ಹಾಕೊಂಡಿದ್ದೀನಿ. ನಂತರ ಗಾಡಿ ಸ್ಲೋ ಆಗಿದೆ, ಇನ್ನು ಬ್ಯಾಕ್ ವೀಲ್ ಹತ್ತುವಂಥ ಟೈಮಲ್ಲಿ ಎಕ್ಸ್ಲೇಟರ್ ಕೊಡ್ತಿದ್ದೀನಿ. ಇಲ್ಲಿ ನಮಗೆ ಜರ್ಕ್ ಹೊಡೆಯೋದಿಲ್ಲ, ಆಫ್ ಆಗೋದಿಲ್ಲ. ಫ್ರಂಟ್ ವೀಲ್ ಆ ಒಂದು ಫ್ಲೋಲಿ ಹತ್ತಿದೆ ಅಂದಿದ ತಕ್ಷಣ ನೆಕ್ಸ್ಟು ನೀವು ಆ ಒಂದು ಬ್ಯಾಕ್ ವೀಲ್ ಆ ಒಂದು ಹಂಪ್ಸ್ ಹತ್ರ ಟಚ್ ಆಗೋದಕ್ಕಿಂತ ಮುಂಚೆನೇ ನೀವು ಎಕ್ಸ್ಲೇಟರ್ನ ಕೊಟ್ರಿ ಅಂತಂದರೆ ಆರಾಮಾಗಿ ಯಾವುದೇ ಒಂದು ಸೌಂಡ್ ಬರದೇನೆ ಹೋಗುತ್ತೆ ಕಾರ್, ಓಕೆನಾ. ಈ ರೀತಿ ನೀವು ತುಂಬಾ ಈಸಿಯಾಗಿ ಹಂಪ್ಸ್ಗಳ ಹತ್ರ ನೀವು ಕಾರ್ ಡ್ರೈವ್ ಮಾಡ್ಕೊಬೋದು. ಗೈಸ್, ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ, ಓಕೆನಾ. ಗೈಸ್, ಇದಿಷ್ಟು ಪಾರ್ಟ್ 6 ಆಗಿರುತ್ತೆ. ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಏನಾದರೂ ರಿಪಿಟೇಟಿವ್ ಕ್ವಶನ್ಸ್ ಏನಾದರೂ ಬಂತು ಅಂದರೆ ನಾನು ಅದಕ್ಕೋಸ್ಕರ ಡೆಡಿಕೇಟೆಡ್ ವಿಡಿಯೋನ ಕೂಡ ಮಾಡ್ತೀನಿ. ಇನ್ನು ನೆಕ್ಸ್ಟು ಅಪ್ಪಿದ್ದಂಥ ಜಾಗದಲ್ಲಿ ಯಾವ ರೀತಿ ನಾವು ಕಾರ್ ಡ್ರೈವ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಪಾರ್ಟ್ 7ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಓಕೆನಾ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.